ನಾವೀಗ ಕೋಟೆ ಬೆಟ್ಟ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಜವಾದ ಕೂರ್ಗ್ನ ಒಂದು ಸೌಂದರ್ಯವನ್ನು ನೀವು ಆಸ್ವಾದಿಸ್ಬೋದು. ಆ ದಾರಿನಲ್ಲಿ ಸಿಗುವಂಥ ಒಂದು ಜಾಗ ಇದು. ಇಲ್ಲಿ 2 ನದಿಗಳನ್ನು ಸೇರುವಂಥ ಒಂದು ಜಾಗ. ಈ ನದಿಯ ಬ್ರಿಡ್ಜ್ ಮೇಲಿಂದ ನಾವೀಗ ಏನು ನಾನು ಹೇಳ್ದಂತೆ ಒಂದು ಬೆಟ್ಟಕ್ಕೆ ಹೋಗ್ಲಿಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಇಲ್ಲಿ ಕೋಟೆ ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಅಥವಾ ಹೋಗಿ ಬಂದಮೇಲೆ ನೀವು ಕಾಫಿ ಟೀ ಕುಡಿಲಿಕ್ಕೆ ಇಲ್ಲಿ ಖಂಡಿತ ಬ್ರೇಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ನಿಮಗೆ ಮಾಮೂಲಿ ಸಿಟಿನಲ್ಲಿ ಸಿಗುವಂಥ ಶಬ್ದಗಳಿಗಿಂತ ಇಲ್ಲಿ ಹಕ್ಕಿಗಳ ಕಲರವ, ಹಾಗೆ ಈ ಟೀ ಶಾಪ್ನ ಸ್ವಲ್ಪ ಮುಂದೆನೇ ಒಂದು ಜರಿ ದೊಡ್ಡದಾಗಿ ಹರಿತಾ ಇದೆ, ಅದರ ಶಬ್ದ ನಿಮ್ಮ ಕಿವಿಯನ್ನು ಇಂಪಾಗಿಸುತ್ತೆ. ಏನಿದು ಮಳೆ ಹಿಂಗೆ ಬರ್ತಾ ಇದೆ. ಕೋಟೆ ಬೆಟ್ಟದ ದಾರಿನಲ್ಲೇ ಇದ್ದೀವಿ. ಈ ದಾರಿನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ನಾನು ಹಿಂದೆ ತೋರಿಸ್ತೀನಿ. ಇಲ್ಲಿ ಅಲ್ಲಿ ಜಲಪಾತ ಬೀಳ್ತಾ ಇದೆ. ಸೊ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿದೆ, ನೋಡೋಣ. 2 ಗಂಟೆ ಹಾಂ ಸಖತ್ತಿದೆಯಲ್ಲ. ಇಲ್ಲೊಂದು ಸಣ್ಣ ದೇವಸ್ಥಾನ. ಆ್ಯಕ್ಚುಲಿ ಬಂಡೆ ಮೇಲೆ ಹತ್ಬೋದು, ಮಳೆ ಇರೋದ್ರಿಂದ ಈಗ ಬೇಡ ಜಾಸ್ತಿ. ನಾವು ಫೈನಲಿ ಗರ್ವಾಲೆ ಕೋಟೆ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ ಸಾಮಾನ್ಯವಾಗಿ ಜನರು ಬರೋದು ಕಡಿಮೆನೇ, ಆದರೆ ಈ ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ. ನೀವು ಆಕಾಶದ ಮೋಡದ ಮಧ್ಯೆ ಇರುವಂತಹ ಅನುಭವವನ್ನು ಇಲ್ಲಿ ಪಡಿತೀರಾ. ಮತ್ತು ನೀವು ಯಾವಾಗ ಏನು ಈ ಗ್ರಾಫಿಕಲ್ಲಿ ತೋರಿಸ್ತಾರೆ ಮೂವಿಲಿ, ಅಷ್ಟು ಅದ್ಭುತವಾಗಿ ಇಲ್ಲಿ ಗ್ರೀನರಿ ಇದೆ, ಬಂಡೆಕಲ್ಲುಗಳಿದೆ, ನಿಮ್ಮ ಸುತ್ತನೇ ಮೋಡಗಳು ಹರಿದು ಹೋಗ್ತಾ ಇರ್ತವೆ. ಈ ಒಂದು ವ್ಯೂ ನಿಮಗೆ ಇನ್ನೆಲ್ಲೂ ಸಿಗೋದಿಲ್ಲ. ಇದನ್ನು ನೀವು ಸವಿಬೇಕಾದ್ರೆ ಕೋಟೆ ಬೆಟ್ಟಕ್ಕಂತೂ ಬರಲೇಬೇಕು. ನಾವೀಗ ಕೋಟೆ ಬೆಟ್ಟದ ಮೇಲೆ ಇದ್ದೀವಿ. ಕೋಟೆ ಬೆಟ್ಟದ ಮೇಲಿರುವಂತಹ ಒಂದು ದೇವಸ್ಥಾನವನ್ನು ಈಗ ನಾನು ನಿಮಗೆಲ್ಲ ತೋರಿಸ್ತೀನಿ. ಮೆಟ್ಲುಗಳಿದ್ದಾವೆ. ಇದೊಂದು ಈಶ್ವರನ ದೇವಾಲಯ. ಆದರೆ ಈ ಕರೋನಾ ಸಮಸ್ಯೆಗಳು ಎಲ್ಲ ಇರೋ ಕಾರಣ ಇನ್ನೂ ದೇವಸ್ಥಾನ ಬಾಗಿಲು ಓಪನ್ ಆಗಿಲ್ಲ. ನೀವು ಗಮನಿಸ್ಬೋದು, ಇಲ್ಲಿ ಬೀಗ ಹಾಕಿದ್ದಾರೆ.
ಕಡೆಗೆ ಹೋಗೋರಿದ್ದೀವಿ. ನಾವು ನಿಮಗೆ ಅದನ್ನು ಕೂಡ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ಸೊ ನಾವು ಹೋಗೋ ದಾರಿಯ ಕೆಲವೊಂದು ತುಣುಕುಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ನಾವೀಗ ಸುರ್ಲಭಿ ಫಾಲ್ಸ್ ಹತ್ರ ಬಂದಿದ್ದೀವಿ. ನಾವು ನಿಮಗೆ ಸುರ್ಲಭಿ ಫಾಲ್ಸ್ ಹೇಗಿದೆ ಏನು ಅಂತೆಲ್ಲ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನಿಮಗೆ. ನನ್ನಿಂದ ನೋಡ್ಬೋದು ತುಂಬ ದೊಡ್ಡದಾಗಿ ನೀರು ಹರಿತಾ ಇದೆ. ದೊಡ್ಡ ಜಾಗ ಇದೆ, ಇದನ್ನ ನೋಡ್ಬೇಕು ನೀವು. ಇಲ್ಲಿ ತುಂಬ ಜಾರತ್ತೆ, ಚಪ್ಪಲಿ ಹಾಕೊಂಡಿಲ್ಲ. ನಾವೀಗ ಅತ್ಯಂತ ಅದ್ಭುತವಾದಂಥ ಸಾಹಸ ಮಾಡ್ತಾ ಇದ್ದೀವಿ ಇಲ್ಲಿ ಫಾಲ್ಸಲ್ಲಿ. ನಾವು ಹತ್ತಕ್ಕೆ ಆ ಕಡೆ ಹೋಗೋಕ್ಕೆ ಟ್ರೈ ಮಾಡಿದ್ವಿ. ಕಲ್ಲುಗಳೆಲ್ಲ ತುಂಬ ಜಾರ್ತಾ ಇದೆ. ಸೊ ನಾಟ್ ಮೋರ್ ಕನ್ವೀನಿಯೆಂಟು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಈ ಫಾಲ್ಸ್ ತುಂಬ ಹರಿತಾ ಇರೋದ್ರಿಂದ ಕಲ್ಲುಗಳೆಲ್ಲ ತುಂಬ ಜಾರ್ತಾ ಇದೆ. ಹಾಗಾಗಿ ಅಲ್ಲಿ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ. ನಮ್ಮ ಕೈಯಲ್ಲಿ ಸ್ವಲ್ಪ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಹಾಗಾಗಿ ನಾವು ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಸುರ್ಲಭಿ ಫಾಲ್ಸ್.